ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೆ ನೋಡ್ರಿ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಒಂದು ರೆಸಿಪಿಯನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಏನಪ್ಪಾ ರೆಸಿಪಿ ಅಂತ ಹೇಳಿದೆ ಅಂದ್ರೆ ನಿಂಬೆ ಹಣ್ಣಿನ ಒಂದು ಚಿತ್ರಾನ್ನವನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗುತ್ತೆ. ಈಸಿಯಾಗಿ ಸಿಂಪಲ್ ಆಗಿ ನಾವು ಮನೇಲಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವನ್ನ ಉಪಯೋಗ ಮಾಡಿಕೊಂಡು ನಾವು ಈಸಿಯಾಗಿ ಒಂದು ರೆಸಿಪಿಯನ್ನ ಮಾಡಬಹುದು. ಹಾಗೇನೆ ಕೂಡ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಈ ಒಂದು ಚಿತ್ರಾನ್ನವನ್ನ ಊಟ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಹಂಗಾರ ನೋಡ್ಕೊಂಡ್ ಬರೋಣ. ನಿಂಬೆ ಹಣ್ಣು ನೋಡಿ ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೇಟ್ ಲಾಸ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಬೆಳಗ್ಗೆ ನೋಡಿ ನಾವು ಅರ್ಧ ನಿಂಬೆ ಹಣ್ಣನ್ನ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ವೇಟ್ ಲಾಸ್ ಕೂಡ ತುಂಬಾ ಚೆನ್ನಾಗುತ್ತೆ. ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ಲಿಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು ಅರ್ಧ ಲಿಂಬೆ ಹಣ್ಣು ಮತ್ತು ಒಂದು 2 ಹಸಿಮೆಣಸಿಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಶೇಂಗಾ ಬೀಜ, ಒಣ ದ್ರಾಕ್ಷಿ, ಸ್ವಲ್ಪ ಉದ್ದಿನ ಬೇಳೆನೂ ಕೂಡ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಕಿಟ್ ಮಾಡಬಹುದು. ಉದ್ದಿನ ಬೇಳೆ ಮತ್ತು ಡ್ರೈ ಫ್ರೂಟ್ಸ್ ಅನ್ನ ಸ್ಕಿಟ್ ಮಾಡ್ದೇನೆ ಹಾಗೇನು ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಂಗಾರ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನೆ. ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನ ಹಾಕೊಳ್ತೀನಿ. ಸಾಸಿವೆ, ಉದ್ದಿನ ಬೇಳೆಯನ್ನು ಹಾಕೊಳ್ತೀನಿ. ನೀವು ಬೇಕಾದ್ರೆ ಸ್ಕಿಟ್ ಮಾಡಬಹುದು. ಶೇಂಗಾ ಬೀಜನ ಹಾಕೊಳ್ತೀನಿ ರೀ. ಇವು ಸ್ವಲ್ಪ ಡ್ರೈ ಆಗುವವರೆಗೂ ನಾವು ಎಣ್ಣೆಯಲ್ಲಿ ಕೈ ಆಡ್ಬೇಕಲ್ಲ. ಆ ನಂತರ ಒಣ ದ್ರಾಕ್ಷಿ, ಆ ನಂತರ ಈರುಳ್ಳಿನ ಹಾಕೊಳ್ತೀನಿ. ಆ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿಕಾಯನ್ನ ಹಾಕೊಳ್ತೀನಿ. ಇವಾಗ ನೋಡ್ರಿ, ಒಗ್ಗರಣೆ ಎಲ್ಲ ಡ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನವನ್ನ ಸೇರಿಸ್ಕೊಳ್ತೀನಿ. ಅರಿಶಿನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೇನು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಅರಿಶಿನ ಕೂಡ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೇಕು. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇದು ಟೈಮು ಹಿಡಿಯಲ್ಲ. ನೀವು ಅನ್ನವನ್ನು ಮಾಡಿಟ್ಕೊಂಡ್ರೆ ನಿಮ್ಗೇನಾದರೂ ಸಾಂಬಾರು ಮಾಡಲಿಕ್ಕೆ ಬೇಜಾರಾದಾಗ ಈ ರೀತಿಯಾಗಿ ನಾವು ಮಾಡ್ಕೋಬೋದು. ಅನಂತರ ನೋಡಿ, ಅರ್ಧ ನಿಂಬೆಹಣ್ಣಿನ ಒಂದು ರಸವನ್ನು ನಾನು ಇದಕ್ಕೆ ಸೇರಿಸ್ಕೊಡ್ತೀನಿ. ಸ್ವಲ್ಪ ಒಂದು 10 ಸೆಕೆಂಡ್ 15 ಸೆಕೆಂಡು ಕುದಿಸಿದ್ರೆ ಸಾಕು, ಒಗ್ಗರಣೆ ರೆಡಿ ಆಯಿತು. ಅಂದರೆ ನಿಂಬೆಹಣ್ಣನ್ನು ಹಾಕಿಬಿಟ್ಟು ಒಂದು 10 ಸೆಕೆಂಡ್ ಕುದಿಸಿದ್ರೆ ರೆಡಿ ಆಗುತ್ತೆ. ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ಹಾಕಿಬಿಟ್ರೆ ಪೂರ್ತಿ ಇದಾಗಿಬಿಡುತ್ತೆ, ಕಂದದಂಗೆ ಆಗುತ್ತೆ. ಹಂಗಾಗಿ ಮೇಲೆ ನಾನು ಕೊತ್ತಂಬರಿನ ಸೇರಿಸ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಒಂದು ಬಟ್ಟಲಾಗೋಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲೋ ಅಷ್ಟನ್ನು ನೀವು ಒಗ್ಗರಣೆ ಮಾಡ್ಕೋಬೋದು. ಅನ್ನ ಸ್ವಲ್ಪ ಜಾಸ್ತಿ ಬೇಕಂದರೆ ಒಗ್ಗರಣೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಒಂದು ಅನ್ನವನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ನಾವು ಕೈಯಾಡಬೇಕ್ರಿ. ಗ್ಯಾಸನ್ನು ಲೋ ಫ್ಲೇಮ್ ಇಟ್ಕೊಂಡು ಪೂರ್ತಿಯಾಗಿ ಕೈಯಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು ಸ್ಪೂನ್ ತೊಗೊಂಡು ಕೈ ಆಡ್ಬೇಕ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಹಂಗನೂ ಕೂಡ ರುಚಿನೂ ಕೂಡ ತುಂಬ ಚೆನ್ನಾಗಿ ಅನಿಸ್ತೈತ್ರಿ. ನೀವು ಕೂಡ ಹಂಗಾರ ಟ್ರೈ ಮಾಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ಹೇಳಿ. ನೋಡಿ ಎಷ್ಟು ಚಂದ ಕಾಣ್ತಿದೆ ಒಂದು ನಿಂಬೆಹಣ್ಣಿನ ಚಿತ್ರಾನ್ನ.
ನೋಡಿದ್ರಲ್ಲ ಫ್ರೆಂಡ್ಸ್, ನಿಂಬೆ ಹಣ್ಣಿನ ಒಂದು ಚಿತ್ರಾನ್ನವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟವಾದ್ರ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಹಂಗನ ವಿಡಿಯೋನ ನೋಡಿದಂತ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.